ಹುಟ್ಟಿದರೆ ಕನ್ನಡ ನಾಡಲು ತೆಪ್ಪಬೇಕು, ಮೆಚ್ಚಿದರೆ ಕನ್ನಡ ಮಣ್ಣು ಬೆಟ್ಟಬೇಕು. ಬದುಕಿದ್ದು ಜಗ ಬಂಡಿ, ಇದು ವಿಧಿಯೋಡಿಸುವ ಬಂಡಿ. ಬದುಕಿದ್ದು ಜಗ ಬಂಡಿ, ವಿಧಿ ಅರೆದಾಡಿಸುವ ಬಂಡಿ. ಹುಟ್ಟಿದರೆ ಕನ್ನಡ ನಾಡಲು ತೆಪ್ಪಬೇಕು, ಮೆಚ್ಚಿದರೆ ಕನ್ನಡ ಮಣ್ಣು ಬೆಟ್ಟಬೇಕು. ಕುಮಾರ್ ಅಭಿಮಾನಿ ಬಳಗದವರು ಇವತ್ತು ಕೂಡಿಕೊಂಡು ಗಂಗಾವತಿಯಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ 96ನೇ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ. ನಿಜವಾಗಿ ಸಂತೋಷ. ಯಾಕೆಂದರೆ ಕನ್ನಡಕ್ಕಾಗಿ ತಮ್ಮನ್ನು ಅರ್ಪಿಸಿಕೊಳ್ಳೋದ್ರ ಮುಖಾಂತರ ಈಗೂ ಸಹಿತ ಅನೇಕ ಸಾವಿರಾರು ಅವರ ಕಲಾಭಿಮಾನಿಗಳು ಇವತ್ತು ಹೇಳ್ತಾರೆ, ಯಾವುದೇ ಸಿನಿಮಾ ನೋಡಿದ್ರು ರಾಜ್ಕುಮಾರ್ ಸಿನಿಮಾಕ್ಕೆ ನಾವು ನೋಡ್ಬೇಕು ಅನ್ನುವಂಥ ಮನೋಭಾವನೆ ಪ್ರತಿಯೊಬ್ಬರಲ್ಲಿ ಇದೆ ಅನ್ನುವಂಥ ಗೋಕಾಕ್ ಚಳವಳಿಯಲ್ಲಿ ಸಹಿತ ಕನ್ನಡಕ್ಕಾಗಿ ಹೋರಾಟ ಮಾಡಿದವರು ಡಾಕ್ಟರ್ ರಾಜ್ಕುಮಾರ್ ಅವರು. ಅವರ ಹಾಡಿನಲ್ಲೇ ಹೇಳಿದ್ದಾರೆ, ಏನಂತಂದ್ರೆ ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಕಟ್ಟಿದರೆ ಕನ್ನಡ ನೆಲವು ಕಟ್ಟಬೇಕನ್ನುವಂಥ ಅವರ ಸಂದೇಶ. ಜೊತೆಗೆ ಇನ್ನೂ ಅವರ ಧಾರ್ಮಿಕ ಭಾವನೆಯನ್ನು ನೋಡ್ರಿ, ವಾರ ಬಂತಮ್ಮ ವಾರ ಬಂತು ರಾಯರ ನೆನೆಯಮ್ಮ ಅನ್ನುವಂಥ ಅನೇಕ ಒಂದು ಎಲ್ಲ ಕ್ಷೇತ್ರದಲ್ಲೇ ಸಹಿತ ತಮ್ಮನ್ನು ತಾವು ತೊಡಗಿಸಿಕೊಳ್ಳೋದ್ರ ಮುಖಾಂತರ ಡಾಕ್ಟರ್ ರಾಜ್ಕುಮಾರ್ ಕಾರ್ಯ ಮಾಡಿದ್ದಾರೆ. ಅವರ ಒಂದು ಆದರ್ಶ ಜೀವನ, ಕನ್ನಡಕ್ಕಾಗಿ ಅವರು ಮಾಡಿದಂಥ ಕಾರ್ಯ ನಮಗೆಲ್ಲರಿಗೂ ಒಂದು ಮಾದರಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದ್ರ ಜೊತೆಗೆ ನಾವೆಲ್ಲರೂ ಈ ಕನ್ನಡ ಮತ್ತು ರಾಜ್ಕುಮಾರ್ ಇವೆರಡೂ ಒಂದನ್ನೊಂದು ಬಿಟ್ಟಿಲ್ಲ. ಆದ್ದರಿಂದ ರಾಜ್ಕುಮಾರ್ ಅಂದರೆ ಕನ್ನಡ, ಕನ್ನಡ ಅಂದರೆ ರಾಜ್ಕುಮಾರ್. ಅಂತಹ ಒಂದು ಅವಿನಾಭಾವ ಸಂಬಂಧ, ಕನ್ನಡದ ಅಸ್ಮಿತೆ ಅಂದರೆ ರಾಜ್ಕುಮಾರ್. ಅವ್ರನ್ನ ಸದಾ ನಾವು ಸ್ಮರಣೆ ಮಾಡಬೇಕು. ನಮ್ಮ ಭಾಷೆ ಉಳಿವಿಗಾಗಿ ಅವರು ಶ್ರಮಪಟ್ಟಿದ್ದಾರೆ. ಜೊತೆಗೆ ಕನ್ನಡ ಚಿತ್ರರಂಗ ಇಡೀ ಭಾರತದಲ್ಲಿ ಮತ್ತು ವಿಶ್ವದಲ್ಲಿ ಏನಾದರೂ ಗಣನೀಯ ಸಾಧನೆ ಮಾಡಿದೆ ಅಂದರೆ ಡಾಕ್ಟರ್ ರಾಜ್ಕುಮಾರ್ ಕಾರಣ. ಆದ್ದರಿಂದ ಇವತ್ತು ಅವರ ಜನ್ಮದಿನವನ್ನು ಗಂಗಾವತಿಯಲ್ಲಿ ಅವರೆಲ್ಲರ ಅಭಿಮಾನಿಗಳು ಒಂದು ಹಲವು ಕಾರ್ಯಕ್ರಮಗಳ ಮೂಲಕ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಮೊದಲಿಗೆ ನಾವು ನಗರಸಭೆಯವ್ರನ್ನ ರಿಕ್ವೆಸ್ಟ್ ಮಾಡ್ಕೊಂಡಿವಿ, ನಾನು ಮತ್ತು ಶ್ರವಣ ಅವರು ಕೂಡಲೇ ಇಲ್ಲಿ ಗಂಗಾವತಿಯ ಮಹಾತ್ಮ ಗಾಂಧಿ ವೃತ್ತದಿಂದ ಜುಲೈ ನಗರದ ಇಂದಿರಾ ಗಾಂಧಿ ವೃತ್ತದವರೆಗೆ ಇರ್ತಕ್ಕಂಥ ರಸ್ತೆಯನ್ನು ಡಾಕ್ಟರ್ ರಾಜ್ಕುಮಾರ್ ರಸ್ತೆ ಅಂತೇಳಿ 2006ರಲ್ಲಿ ನಾಮಕರಣ ಮಾಡಿದ್ದಾರೆ. ಅದರ ನೆನಪಿಗಾಗಿ ಮಹಾತ್ಮ ಗಾಂಧಿ ಸರ್ಕಲಲ್ಲಿ ಮತ್ತು ಡಾಕ್ಟರ್ ರಾಜ್ಕುಮಾರ್ ಅವರ ಭಾವಚಿತ್ರ ಮತ್ತು ಜುಲೈ ನಗರದ ಇಂದಿರಾ ಗಾಂಧಿ ಸರ್ಕಲ್ನಲ್ಲಿ ಡಾಕ್ಟರ್ ರಾಜ್ಕುಮಾರ್ ಭಾವಚಿತ್ರ ಹಾಕಿದ್ದಾರೆ. ಅವುಗಳನ್ನು ಹೊಸ ಫೋಟೋಗಳನ್ನು ಹಾಕುವ ಮುಖಾಂತರ ಇವತ್ತು ಹುಟ್ಟುಹಬ್ಬಕ್ಕೆ ಆಚರಣೆ ಮಾಡೋಕ್ಕೆ ನಮಗೆಲ್ಲ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಇವತ್ತು ಈ ಕಾರ್ಯಕ್ರಮಕ್ಕೆ ನಮ್ಮ ಕರೆಗೆ ಹೋಗ್ಕೊಂಡು ನಮ್ಮ ಸರಳ ವ್ಯಕ್ತಿಗಳಾಗಿರ್ತಕ್ಕಂಥ ರಾಜಕಾರಣಿ ಆಗಿರ್ತಕ್ಕಂಥ ಫರಣವ್ರು ಬಂದಿದ್ದಾರೆ. ಜೊತೆಗೆ ಎಲ್ಲ ಅಭಿಮಾನಿಗಳಿದ್ದೀವಿ, ರಮೇಶ್ ಇದ್ದಾರೆ. ಅವರು ಪುಷ್ಪವನ್ನು ಅರ್ಪಣೆ ಮಾಡೋ ಮುಖಾಂತರ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ನೀಡ್ತಾರೆ.